ರಾಜ್ಯದಲ್ಲಿ ಮುಡಾ ಅಕ್ರಮದ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ರು. ಮುಖ್ಯಮಂತ್ರಿಗಳೇ ಹೇಳುವ ಪ್ರಕಾರ ಮುಖ್ಯಮಂತ್ರಿಗಳ ಬಾಮೈದ ಆ ಜಮೀನನ್ನು ಖರೀದಿ ಮಾಡಿದ್ರು. ಆ ನಂತರದಲ್ಲಿ ದಾನದ ರೂಪದಲ್ಲಿ ಮುಖ್ಯಮಂತ್ರಿಗಳ ಹೆಂಡತಿ ಅಂದರೆ ಪಾರ್ವತಿಯವರಿಗೆ ಆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ರು ಅಂತೇಳಿ. ದಾನವಾಗಿ ಕೊಟ್ಟಿರುವಂಥ ಭೂಮಿ ಇದೆಯಲ್ಲ, ಅದು ಖರೀದಿ ಮಾಡಿದ್ದೇ ಇಲ್ಲಿ ಎಲ್ಲೋ ಒಂದು ಕಡೆ ಅನುಮಾನ ಕಾಡ್ತಾ ಇದೆ. ಮೂಲ ವಾರಸುದಾರರಿಗೆ ಗೊತ್ತಾಗ್ದಂಗೆ ಜಮೀನು ಖರೀದಿ ಮಾಡಿದ್ದಾರಾ ಎನ್ನುವ ಅನುಮಾನ. ನಿಂಗ ಅಲಿಯಾಸ್ ಜವರನ ಮಗ ದೇವರಾಜ್ ಇಂದ ಭೂಮಿ ಖರೀದಿ ಮಾಡಿದ್ದಾರೆ. ಭೂಮಿ ಖರೀದಿ ಮಾಡಿದ್ದಂಥ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ಆದರೆ ಅದೇ ಭೂಮಿಯನ್ನು ಮುಖ್ಯಮಂತ್ರಿಗಳ ಪತ್ನಿಗೆ ಅಂದರೆ ಪಾರ್ವತಿಯವರಿಗೆ ದಾನ ಕೊಟ್ಟಿದ್ರು. ಈಗ ಜವರನ ಮಕ್ಕಳಿಂದ ಮೈಸೂರು ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆ. ಚಿಕ್ಕಪ್ಪನ ವಿರುದ್ಧ ಜವರನ ಮಕ್ಕಳು ಪ್ರತ್ಯೇಕ ದೂರು ಕೊಟ್ಟಿದ್ದಾರೆ. ಚಿಕ್ಕಪ್ಪನ ವಿರುದ್ಧ ಅಂದರೆ ಈ ಜಮೀನು ಮಾರಿದಂಥ ವ್ಯಕ್ತಿಯ ವಿರುದ್ಧ ಮೋಸದಿಂದ ತಮ್ಮ ಜಮೀನನ್ನು ಮಾರಾಟ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ನಮಗೆ ಅನ್ಯಾಯ ಮಾಡಿ ನಮ್ಮ ಜಮೀನನ್ನು ಮಾರಾಟ ಮಾಡಿದ್ದಾರೆ. ಸಿಎಂ ಪತ್ನಿ ಹೆಸರಿನಲ್ಲಿ ಜಮೀನು ಇದೆಯಲ್ಲ ಅದು ನಮ್ಮದು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೂರು ನೀಡುವ ವೇಳೆ ಕೊಳ್ಳೇಗಾಲದ ಮಾಜಿ ಸಚಿವ ಎನ್ ಮಹೇಶ್ ಸೇರಿ ಕೆಲವರು ಇದ್ದರು. ಸೊ ಹೀಗಾಗಿ ಇದು ಮೂಲ ವಾರಸುದಾರ ಅಂದರೆ ಇಲ್ಲಿ ದೇವರಾಜ್, ನಿಂಗ ಅಲಿಯಾಸ್ ಜವರನ ಮಗ ದೇವರಾಜ್ ಇಲ್ಲಿ ಭೂಮಿ ಮಾರಿದ್ದಾರೆ. ಆದರೆ ಚಿಕ್ಕಪ್ಪನ ವಿರುದ್ಧ ಯಾಕೆ ಜವರನ ಮಕ್ಕಳು ದೂರು ಕೊಟ್ಟರೋ ಗೊತ್ತಿಲ್ಲ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಇಲ್ಲಿ ಅಸಲಿಗೆ ಭೂಮಿ ಯಾರ ಹೆಸರಲ್ಲಿತ್ತು? ಭೂಮಿ ಮಾರಾಟ ಮಾಡಿದಂಥವನ ಹೆಸರಲ್ಲಿದ್ದರೆ ಮಾತ್ರ ಮಾರಾಟ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಇನ್ಯಾರದ್ದು ಹೆಸರಲ್ಲಿದ್ದರೆ ಹೆಂಗೆ ಮಾರಾಟ ಮಾಡೋಕ್ಕಾಗತ್ತೆ? ಏನಿದು ಕತೆ? ಹೌದು ದಶರಥ್, ಈಗ ಸಾಕಷ್ಟು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರತಕ್ಕಂತ ಒಂದು ಪ್ರಕರಣ ಅಂತ ಹೇಳಿದ್ರೆ ಅದು ಮೂಡ ಹಗರಣ. 50-50 ಅನುಪಾತದಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ನಿವೇಶನಗಳನ್ನ ಕೊಡ್ಲಾಗಿದೆ ಅನ್ನೋ ಒಂದು ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಕೂಡ ಆಗ್ತಾ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಎದುರಾಳಿ ಪಕ್ಷಗಳು ಕೂಡ ತಿರುಗಿ ಬಿದ್ದಿರತಕ್ಕಂಥದ್ದನ್ನು ಕಾಣ್ತೇವೆ. ಇನ್ನು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಮೂಲ ವಾರಸುದಾರರಿಗೆ ತಿಳಿಯದಂತೆ ಭೂಮಿಯನ್ನ ಸಿದ್ದರಾಮಯ್ಯನವರು ಪಡೆದಿದ್ದಾರೆ ಅನ್ನೋ ಆರೋಪ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಬಾಮೈದ ಏನಿದ್ದಾರೆ, ಅವರ ಪತ್ನಿ ಪಾರ್ವತಿ ಏನಿದ್ದಾರೆ, ಅವರ ಅಣ್ಣ ಮಲ್ಲಿಕಾರ್ಜುನ್ ಅವರಿಗೆ ದೇವರಾಜು ಎಂಬುವರು ಆ ಒಂದು ಜಮೀನನ್ನ ಮಾರಾಟ ಮಾಡಲಾಗಿರ್ತಕ್ಕಂಥದ್ದು. ಆ ದೇವರಾಜು ಅಂತಕ್ಕಂಥವ್ರು ಮೂಲ ವಾರಸುದಾರರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಮೂಲ ವಾರಸುದಾರರು ಇದೀಗ ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡುವ ಮುಖಾಂತರ ತಮಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳೇ ಆಗ್ಲಿ ಅಥವಾ ಮುಖ್ಯಮಂತ್ರಿಗಳ ಪತ್ನಿಯವರಾಗ್ಲಿ, ಜೊತೆಗೆ ಅವರ ಬಾಮೈದ ಏನಿದ್ದಾರೆ ಮಲ್ಲಿಕಾರ್ಜುನ್ ಏನಿದ್ದಾರೆ, ಇವರ ತಪ್ಪು ಇಲ್ಲಿ ಕಂಡು ಬರ್ತಾ ಇಲ್ಲ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೂಲ ವಾರಸುದಾರರಿಗೆ ಮೋಸವನ್ನ ಮಾಡಿ ದೇವರಾಜ್ ಎಂಬುವರು ಇಲ್ಲಿ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಮೂಲ ವಾರಸುದಾರರಾಗಿರುವಂತಹ ನಿಂಗ ಜವರ ಅವರ ಮಗ ಏನಿದ್ದಾರೆ ನಿಂಗ, ಇವರಿಗೆ ಸೇರಿದಂತಹ ಒಂದು ಜಮೀನಿದು ಅಂತ ಇಲ್ಲಿ ಹೇಳಲಾಗ್ತಾ ಇರತಕ್ಕಂಥದ್ದು. ಈ ಮೂಲಕವೇ ಈಗ ದೂರನ್ನ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ದೇವರಾಜ್ ಕೂಡ ಏನು ಮೂಲ ವಾರಸುದಾರರಿಗೆ ಚಿಕ್ಕಪ್ಪನೇ ಆಗಿರ್ತಾನೆ. ಹೀಗಾಗಿ ಮೂಲ ವಾರಸುದಾರರಿಗೆ ಅವರ ಚಿಕ್ಕಪ್ಪ ಆಗಿದ್ದಂತಹ ದೇವರಾಜ್ ಮೋಸವನ್ನ ಮಾಡಿ ಸಿದ್ದರಾಮಯ್ಯನವರ ಬಾಮೈದನಿಗೆ ಇದನ್ನ ಮಾರಾಟ ಮಾಡಿದ್ದಾರೆ ಅನ್ನೋದು ಈಗ ಮೂಲ ವಾರಸುದಾರರ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಹೀಗಾಗಿ ತಮಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಈಗ ಚಿಕ್ಕಪ್ಪನ ವಿರುದ್ಧ ದೂರನ್ನು ನೀಡಿರ್ತಕ್ಕಂಥ ದೊಡ್ಡಪ್ಪಂದಿರ ಮಕ್ಕಳೇನಿದ್ದಾರೆ, ಇವರು ಈಗ ತಮಗೆ ನ್ಯಾಯಕ್ಕಾಗಿ ಅಂಗಲಾಚಿರ್ತಕ್ಕಂಥದ್ದು. ಮುಖ್ಯವಾಗಿ ಮೋಸದಿಂದ ತಮ್ಮ ಜಮೀನನ್ನ ಮಾರಾಟ ಮಾಡಿದ್ದಾರೆ ತಮ್ಮ ಚಿಕ್ಕಪ್ಪ. ಜೊತೆಗೆ ಇಲ್ಲಿ ಮುಖ್ಯಮಂತ್ರಿಗಳ ಒಂದು ಪಾತ್ರ ಎಷ್ಟರ ಮಟ್ಟಿಗಿದೆ, ಜೊತೆಗೆ ಮುಖ್ಯಮಂತ್ರಿಗಳಿಗೆ ತಿಳಿದೆಯೇ ಈ ಒಂದು ಜಮೀನನ್ನ ಖರೀದಿ ಮಾಡ್ಲಿಕ್ಕೆ ಸಹಕಾರವನ್ನು ಮಾಡಿದ್ದಾರಾ ಅನ್ನೋ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಇಲ್ಲಿ ಏನು ಗಾಂಧಿನಗರದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಮಲ್ಲಯ್ಯನ ಮಗ ಜವರಯ್ಯ, ಜೊತೆಗೆ ಮೈಲಾರಯ್ಯ ಅಂತಕ್ಕಂಥವರ ಮಗ ಮಂಜುನಾಥ್ ಏನಿದ್ದಾರೆ, ಇವರು ಇದೀಗ ಪ್ರತ್ಯೇಕವಾದಂತಹ ದೂರನ್ನ ತಮ್ಮ ಚಿಕ್ಕಪ್ಪ ಜೆ ದೇವರಾಜು ಅವ್ರ ಮೇಲೆ ನೀಡಿರ್ತಕ್ಕಂಥದ್ದು. ಜೆ ದೇವರಾಜು ಏನಿದ್ದಾರೆ, ಇವರೇ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮ ಜಮೀನನ್ನ ಮಾರಾಟ ಮಾಡಲಾಗಿರ್ತಕ್ಕಂಥದ್ದು. ಆ ಒಂದು ಜಮೀನನ್ನ ಮಲ್ಲಿಕಾರ್ಜುನ್ ಅವರು ಏನು ದೇವರಾಜ್ ಅವ್ರ ಹತ್ರ ಪಡೆದುಕೊಳ್ತಾರೆ, ಆ ಒಂದು ಜಮೀನನ್ನ ತಮ್ಮ ತಂಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಏನಿದ್ದಾರೆ ಅವರಿಗೆ ಕೊಡುಗೆಯಾಗಿ ಕೊಡ್ತಾರೆ. ಆ ಒಂದು ಜಮೀನೆ ಈಗ ಮೂಡ ಅಕ್ವೈರ್ ಮಾಡ್ಕೊಳ್ಳೋ ಮುಖಾಂತರ ಬದಲಿ ಅಂದ್ರೆ 50-50 ಅನುಪಾತದಲ್ಲಿ ಆ ಒಂದು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಏನ್ ಜಮೀನನ್ನ
ಪಡೆದುಕೊಳ್ಳುತ್ತೆ. ಅದರ ಬದಲಾಗಿ ಮೈಸೂರಿನ ಬೆಲೆ ಬಾಳತಕ್ಕಂತ ಒಂದು ಏರಿಯಾಗಳಲ್ಲಿ ಸೈಟ್ ಅನ್ನ ನೀಡಿದೆ ಅನ್ನೋ ಒಂದು ಆರೋಪ ಈಗ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಲ ವಾರಸುದಾರರು ತಮ್ಮ ಚಿಕ್ಕಪ್ಪ ತಮಗೆ ಮೋಸ ಮಾಡಿ ಮುಖ್ಯಮಂತ್ರಿಗಳ ಬಾಮೈದನಿಗೆ ಜಮೀನನ್ನ ಮಾರಾಟ ಮಾಡಿದ್ದಾರೆ, ಹೀಗಾಗಿ ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಈಗ ಏನು ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿಯನ್ನ ಸಲ್ಲಿಸಲಾಗಿರ್ತಕ್ಕಂಥದ್ದು. ಈ ಒಂದು ಮನವಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ದೂರನ್ನ ದಾಖಲಿಸುವ ಸಂದರ್ಭದಲ್ಲೂ ಕೂಡ ಬಿಜೆಪಿಯ ನಾಯಕರುಗಳು ಭಾಗಿಯಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ದೇವರಾಜು ಅನ್ನೋರು ಮೋಸ ಮಾಡಿದ್ದಾರಾ ಅಥವಾ ದೇವರಾಜು ತಮ್ಮ ಸಂಬಂಧಿಕರಿಗೆ ಮೋಸ ಮಾಡಿ ಮುಖ್ಯಮಂತ್ರಿಗಳ ಬಾಮೈದ ಅವರಿಗೆ ಜಮೀನನ್ನ ಮಾರಾಟ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ತನಿಖೆ ಆಗ್ಬೇಕಾಗಿದೆ. ಅಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಕೂಡ ಆಗ್ತಕ್ಕಂಥದ್ದು ಮುಖ್ಯವಾದಂತಹ ಅಂಶವಾಗಿರ್ತಕ್ಕಂಥದ್ದು. ಆದ್ರೆ ಮೇಲ್ನೋಟಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ದೇವರಾಜು ಎಂಬುವವರು ಅವರ ಸಂಬಂಧಿಕರಿಗೆ ಮೋಸವನ್ನ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ಬಾಮೈದ ಅವರಿಗೆ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್. ಮೂರು ಜನ